ಹಾಯ್ ಎವ್ರಿಬಡಿ. ತರಕಾರಿ ಬೀಜ ನೆಡುವ ಬ್ಲಾಗ್ ಸ್ಟಾರ್ಟ್ ಮಾಡುವ ಮುಂಚೆ ನಾವು ಸ್ವಲ್ಪ ಮಾತಾಡೋಣ. ಅಮ್ಮನಿಗೆ ಕರೆಕ್ಟ್ ಗೊತ್ತಿಲ್ಲ ಅಂತೆ. ಹಾಯ್ ಎವ್ರಿಬಡಿ, ಹೇಗಿದ್ದೀರಾ ಎಲ್ಲರೂ? ಖುಷಿ ಆಸೋದು ಸಕ್ಕಡ ಎಂಚಲ್ಲರು ಮಾತಾ ತುಂಬ ಟೈಮ್ ನಂತರ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೋ ಇವತ್ತು ಮನಸ್ಸಾಯಿತು ವ್ಲಾಗ್ ಮಾಡೋಣ ಅಂತ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಸಡನ್ನಾಗಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಫಸ್ಟ್ ನಿಮಗೆ ಥಂಬ್ನೇಲಿಂದ ಗೊತ್ತಾಗಿರ್ಬೋದು ಇವತ್ತಿನ ವ್ಲಾಗ್ ಏನಂತ. ಓಕೆ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಇಲ್ಲಿ ಇವರು ನೋಡಿ, ನಾನು ಇವರನ್ನು ಹೆಲ್ಪಿಗೆ ಕರೆಯೋಣ ಅಂತ ಬಂದದ್ದು. ಇವರೇನೋ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ನೀವೆಂತ ಮಾಡೋದು ಇಲ್ಲಿ? ಗಿಡಕ್ಕೆ ನೀರು ಹಾಕೋದು. ಯಾವ ಗಿಡ ಅದು? ಯಾವುದು? ರಾಮಫಲ. ರಾಮಫಲ? ನನಗೆ ಗೊತ್ತಿಲ್ಲ ರಾಮಫಲ ಹೇಗಿರ್ತದೆ ಏನು ಅಂತ. ಅದು ಹಣ್ಣಾದ್ಮೇಲೆ ನನಗೆ ಗೊತ್ತಾಗುತ್ತೆ ರಾಮಫಲ ಅಂದರೆ ಏನು ಅಂತ. ಸಿಹಿ ಏನೋ ಹುಳಿ ಸಿಹಿ ಅಂತೆ, ನನಗೆ ಗೊತ್ತಿಲ್ಲ. ನೋಡೋಣ ಇವಾಗ. ಅದೇ ಥಂಬ್ನೇಲಲ್ಲಿ ನೋಡಿದ್ದೀರಲ್ವ, ತರಕಾರಿ ಗಿಡ, ಅದು ತರಕಾರಿ ಬೀಜ ಹಾಕಿ ಇವತ್ತು ನಾವು ನೆಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೇವೆ. ಹಾಗೆ ನೋಡೋಣ ಯಾವುದ್ರಲ್ಲಿ ನೆಡೋದು, ಯಾವುದ್ರಲ್ಲಿ ನೆಡಲಿಕ್ಕೆ ತರಕಾರಿ ಬೀಜ? ಪ್ಲಾಸ್ಟಿಕ್. ಓಕೆ, ನಾನೀಗ ಪ್ಲಾಸ್ಟಿಕ್ ತಗೊಂಡು ಬರ್ತೀನಿ. ತರಕಾರಿ ಬೀಜ ನೆಡುವ ವ್ಲಾಗ್ ಸ್ಟಾರ್ಟ್ ಮಾಡುವ ಮುಂಚೆ ನಾವು ಸ್ವಲ್ಪ ಮಾತಾಡೋಣ. ಇವರ ಹತ್ರ ಕೇಳೋಣ. ನಾನು ಎಷ್ಟು ದಿನ ವ್ಲಾಗ್ ಮಾಡಿಲ್ಲ, ನಿಮ್ಮ ಹತ್ರ ಯಾರಾದರೂ ಏನಾದರೂ ಕೇಳಿದ್ರಾ? ಮತ್ತೆ ತುಂಬ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನಗೆ ದಾರಿಯಲ್ಲಿ. ಪೇಟೆಗೆ ಹೋದಾಗ ಎಲ್ಲ ಹೇಳೋದು, ನಿಮ್ಮದು ನಿನ್ನ ಮಗಳದ್ದು ಯೂಟ್ಯೂಬ್ ಇಲ್ವಾ, ತುಂಬ ಚೆನ್ನಾಗ್ತದೆ ಅವಳು ಮಾತಾಡೋದೆಲ್ಲ, ಖುಷಿ ಆಗ್ತದೆ, ಮಾಡಲಿಕ್ಕೆ ಹೇಳಿ, ಯೂಟ್ಯೂಬ್ ಕಂಟಿನ್ಯೂ ಮಾಡಲಿಕ್ಕೆ ಹೇಳಿ ಅಂತೇಳಿ ತುಂಬ ಮಂದಿ ನನಗೆ ಕೇಳಿದರು. ನನ್ನ ಹತ್ರ ಕೂಡ ಕೆಲವರು ಮೆಸೇಜ್ ಮಾಡಿ ಎಲ್ಲ ಕೇಳ್ತಾಯಿದ್ರು, ಇವಾಗ ವ್ಲಾಗ್ ಮಾಡೋದಿಲ್ವಾ, ವ್ಲಾಗ್ ಮಾಡಿ ಒಳ್ಳೇದಾಗ್ತದೆ ನೋಡಲಿಕ್ಕೆ, ಏನಾದರೂ ವೆರೈಟಿ ಎಲ್ಲ ಮಾಡಿ ಅಂತ. ಹಾಗೆ ಇಲ್ಲಿ ನೋಡಿ, ನಮ್ಮದು ಮನೆ ಕೆಲಸ ಆಗ್ತಾಯಿದೆ. ಹಾಗೆ ಮಣ್ಣು ತೆಗೆದದೇ ಉಂಟು ನೋಡಿ, ಕೆಂಪು ಮಣ್ಣು ಉಂಟು. ನೋಡುವ, ನಾವು ಜಸ್ಟ್ ಒಂದು ಟ್ರೈ ಮಾಡೋದು. ತರಕಾರಿ ಬೀಜ ನೆಟ್ಟು ಸಕ್ಸಸ್ ಆದರೆ ನೆಕ್ಸ್ಟ್ ನಾವೀಗ ಈ ಮಣ್ಣು ಉಂಟಲ್ವ, ಈ ಮಣ್ಣಲ್ಲಿ ನೋಡುವ, ತರಕಾರಿ ಬೀಜ ನೆಟ್ಟು ನೋಡ್ತೇವೆ. ಸಕ್ಸಸ್ ಆಗ್ತದೆ ಇಲ್ವಾ ಗೊತ್ತಿಲ್ಲ. ಒಂದು ವೇಳೆ ಒಳ್ಳೆಯದು ಬಂದರೆ ನೆಕ್ಸ್ಟ್ ಇನ್ನೂ ಬೇರೆ ಎಲ್ಲ ಹಾಕಿ, ನೆಕ್ಸ್ಟ್ ಒಳ್ಳೆ ತರಕಾರಿ ಎಲ್ಲ ಸಿಕ್ಕಿದರೆ ನೆಕ್ಸ್ಟ್ ಇನ್ನೂ ಕೂಡ ನಾವು ತರಕಾರಿ ಬೀಜ ತರಿಸಿ ಬೇರೆ ಎಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ನೋಡೋಣ. ಈಗ ಎಷ್ಟು ಸಿಕ್ಕಿತಾ ಇನ್ಕಮ್? ಮೊನ್ನೆದು ಸಿಕ್ಕಿತ್ತು. ಆಯ್ತು ಅಷ್ಟಾಯಿತು. ಫಸ್ಟ್ ಟೈಮ್ ಹಿಡಿಸುಡಿ ಮಾಡಿ ಬಿಸ್ನೆಸ್ ಮಾಡಿದ್ದು. ಓಕೆ, ನಾವು ಸ್ಟಾರ್ಟ್ ಮಾಡುವವಾ? ಸ್ಟಾರ್ಟ್ ಮಾಡುವ. ತಗೊಳ್ಳಿ, ಇದು ಪ್ಲಾಸ್ಟಿಕ್ ತಗೊಳ್ಳಿ. ಯಾರು, ನೀವು ತೆಗಿತೀರಾ ನಾನು ತೆಗಿಬೇಕಾ? ಎಂತ ಮಣ್ಣು ನೀನು ತೆಗೆ. ನಾನು ತೆಗಿಬೇಕಂತೆ. ನೀನು ಮಣ್ಣು ನೀನಲ್ಲ ಮಾಡೋದು, ಈಗ ನಿನಗೆ ಅಲ್ಲ. ತರಕಾರಿ ಆದರೆ ನೀವು ತಿಂತೀರಲ್ವಾ? ಸರಿ, ನಾವು ಸ್ಟಾರ್ಟ್ ಮಾಡುವಾಗಾದರೆ ಸ್ಟಾರ್ಟ್ ಮಾಡೋಣ. ಎಂತ ಮಾಡಬೇಕು ನನಗೆ ಕರೆಕ್ಟ್ ಹೇಳಿ. ಅದರ ಪ್ಲಾಸ್ಟಿಕ್ ಅಡಿಯಲ್ಲಿ ಸ್ವಲ್ಪ ತೂತು ಉಂಟಾ ಅಂತ ಇದಕ್ಕೆ. ತೂತು ಉಂಟು, ಅಲ್ಲಲ್ಲಿ ತೂತು ಉಂಟು. ಮಣ್ಣು ಮತ್ತೆ ಸ್ವಲ್ಪ ಹೊಯ್ಗೆ ಮಿಕ್ಸ್ ಮಾಡಬೇಕು. ಮಣ್ಣು ಇಲ್ಲಾದರೆ ಹೊಯ್ಗೆ ಆಗ್ತದೆ. ಮತ್ತು ಸ್ವಲ್ಪ ಇದು ತೆಂಗಿನಕಾಯಿಯ ಉಂಟಲ್ಲ ಅದು ಸ್ವಲ್ಪ ಹುಡಿ ಅದು ಮಿಕ್ಸ್ ಮಾಡಬೇಕು. ತೆಂಗಿನಕಾಯಿ. ಓಕೆ, ಅವರು ಮರಳು ತಗೊಂಡು ಬನ್ನಿ. ಏನು ಕೇಳಿ. ಸರಿ ಕೇಳಿ. ಅಲ್ಲಿವರೆಗೆ ನಾವೆಂತ ಮಾಡೋದು? ಅಮ್ಮನಿಗೆ ಕರೆಕ್ಟ್ ಗೊತ್ತಿಲ್ಲ ಅಂತೆ, ಅದು ಹೇಗೆ ಮಣ್ಣಲ್ಲಿ ಮಿಕ್ಸ್ ಮಾಡೋದಂತ ಕೇಳ್ತಾ ಇದ್ದಾರೆ. ರೆಡಿ ಮಾಡ್ತಾ ಇದ್ದೇವೆ. ಅದು ತರಕಾರಿ ಬೀಜ ಲಕೋಟೆ ಒಳಗೆ ಮಣ್ಣು ಹಾಕುವಾಗ ಅದಕ್ಕೆ ಎಂತೆಲ್ಲ ಹಾಕ್ಲಿಕ್ಕೆ ಉಂಟು? ಸ್ಪೀಕರ್ ಮಾಡಿ.
ಸಣ್ಣ ಸೊಪ್ಪಿಟ್ಟು ಹಾಂ ಏನಾಯ್ತಂದರೆ ಈಗ ಬೀಜ ನೆಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಅಮ್ಮ ಕೇಳಿದ್ರು, ಆಗ ಅವ್ರು ಹೇಳಿದ್ರಂತೆ ಅದು ಸ್ವಲ್ಪ ಅಷ್ಟಷ್ಟು ಕ್ವಾಂಟಿಟಿ ಮಣ್ಣೆಲ್ಲ ಹಾಕಬೇಕು, ಆಮೇಲೆ ಅದಕ್ಕೆ ಗೊಬ್ಬರ, ಸುಣ್ಣ, ಆಮೇಲೆ ತೆಂಗಿನಕಾಯಿ ಚಿಪ್ಪು ಅದೆಲ್ಲ ಹಾಕಬೇಕು, ಆವಾಗ ಒಳ್ಳೆ ಅದಕ್ಕೆ ಗೊಬ್ಬರ ಸಿಗುತ್ತಲ್ವ, ನ್ಯಾಚುರಲ್ ಗೊಬ್ಬರ. ಹಾಗೆ ಈಗ ತುಂಬ ಕತ್ತಲಾಗಿದೆ ಹೊರಗಡೆ ಆಲ್ರೆಡಿ. ಇವಾಗ ಈ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ, ನಾಳೆ ಬೆಳಿಗ್ಗೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. The next day. ರಾಣಿ ಗುಡ್ ಮಾರ್ನಿಂಗ್. ರಾಣಿ ಗುಡ್ ಮಾರ್ನಿಂಗ್. ಸೇ ಗುಡ್ ಮಾರ್ನಿಂಗ್ ರಾಣಿ. ಓಕೆ, ಎಲ್ಲರಿಗೂ ಹಾಯ್. ಸಿಕ್ಕಾಪಟ್ಟೆ ಬಿಸಿಲಿದೆ, ಆದರೂ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ನಾನೀಗ ಇಲ್ಲಿ ಒಂದು ಬಟ್ಟಿಯಲ್ಲಿ ಮಣ್ಣು ತಗೊಂಡಿದ್ದೇನೆ, ಮಣ್ಣಿನ ಜೊತೆ ಗೊಬ್ಬರ ಹಾಗೂ ಮರಳು ಕೂಡ ಮಿಕ್ಸ್ ಮಾಡಿದ್ದೇನೆ. ಇವಾಗ ಅದನ್ನು ಮಿಕ್ಸ್ ಮಾಡಿರಲಿಲ್ಲ, ಸೊ ಫಸ್ಟ್ ಎಲ್ಲ ಮಿಕ್ಸ್ ಮಾಡೋಣ. ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಎಲ್ಲ. ಮತ್ತು ಅದರಲ್ಲಿ ಒಂದು ನಿಮಗೆ ಕಲ್ಲೆಲ್ಲ ಸಿಗ್ಬೋದು, ದೊಡ್ಡ ದೊಡ್ಡ ಕಲ್ಲು, ಮಣ್ಣಲ್ಲಿ ಕಲ್ಲೆಲ್ಲ ಆಬ್ವಿಯಸ್ಲಿ ಇರ್ತದೆ. ಫಸ್ಟ್ ನೀವು ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಯಾಕಂದರೆ ನಾವು ಬೀಜ ಹಾಕಿ ನೆಡುವಾಗ ಅದು ಕಲ್ಲೆಲ್ಲ ಇರಬಾರ್ದು. ಆ ಥರ ನಿಮ್ಗೆ ಏನಾದರೂ ದೊಡ್ಡ ದೊಡ್ಡ ಕಲ್ಲೆಲ್ಲ ಸಿಕ್ಕಿದರೆ ನೀವು ಅದನ್ನು ತೆಗೆದು ಬಿಸಾಡಿ, ಆಯಿತಾ. ನೋಡಿ, ನಾವು 4 ಟೈಪ್ಸಿದು ಬೀಜ ಯೂಸ್ ಮಾಡಿದ್ದೇವೆ. ನಿಮಗೆ ಯಾರಿಗಾದರೂ ಮನೆಯಲ್ಲಿ ತರಕಾರಿ ಮಾಡಬೇಕು ಅಂತೆಲ್ಲ ಇಂಟ್ರೆಸ್ಟ್ ಇದ್ದರೆ, ಅಥವಾ ತರಕಾರಿ ಬೀಜ ಬೇಕು ಅಂತೆಲ್ಲ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಾವು ನಿಮಗೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ನಾವು ನಿಮಗೆ ಕೊಡ್ತೇವೆ. ನಾನೀಗ ಸ್ವಲ್ಪ ಇಲ್ಲಿ ಬೀಜ ಹಾಕ್ತೇನೆ. ನಾನು ಮೇಲೆ ಹಾಕ್ತಾ ಇದ್ದೀನಿ, ಯಾಕಂದರೆ ಬೀಜ ಹಾಕಿ ಆದಮೇಲೆ ಅದರ ಮೇಲೆ ಮಣ್ಣು ಇನ್ನೊಂದ್ಸಲ ನಾನು ಕವರ್ ಅಪ್ ಮಾಡ್ತೇನೆ. ನಂದು ತರಕಾರಿ ಬೀಜ ಎಲ್ಲ ನೆಟ್ಟಾಯಿತು. ಈಗ ನಾನು ಬೆವರಿದ್ದಲ್ಲ, ಮುಖ ತೊಳ್ಕೊಂಡು ಬಂದೆ. ನಿಜವಾಗ್ಲೂ 5 ಮಿನಿಟ್ಸ್ ಕೂತ್ಕೊಳ್ಬೇಕಾದ್ರೆ ಫುಲ್ಲು ಸ್ವೆಟ್ ಆಗ್ತದೆ. ಅಬ್ಬೋ, ಈ ಬಿಸಿಲೆಲ್ಲ ಅಂತ ಆಗಲ್ಲಪ್ಪ. ಈ ಬಿಸಿಲಲ್ಲಿ ಹೆವಿ ವರ್ಕ್ ಮಾಡ್ತಾರಲ್ಲ, ನಿಜವಾಗ್ಲೂ ಅವ್ರಿಗೆ ಒಂದು ಸೆಲ್ಯೂಟ್ ಕೊಡಲೇಬೇಕು ನಾವು. ಓಕೆ, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ತರಕಾರಿ ಬೀಜ ಅದು ವ್ಲಾಗ್ ಸ್ಟಾರ್ಟ್ ಆಗುವ ಮುಂಚೆ ತರಕಾರಿ ತರಕಾರಿ ನೆಡುವ ವ್ಲಾಗ್. ತರಕಾರಿ ಬೀಜ ಅದು ಅಷ್ಟಷ್ಟೇ ಕ್ವಾಂಟಿಟಿ ಮಣ್ಣು ಹಾಕಬೇಕು, ಆಮೇಲೆ ಮತ್ತೆ ಸ್ವಲ್ಪ ಗೊಬ್ಬರ. ಅದು ಅಮ್ಮ. ಹಲೋ, ವೆಲ್ಕಮ್ ಬ್ಯಾಕ್ ಅಗೈನ್. ಸೊ ನಿನ್ನೆ ನಾನು ಖಾಲಿ ಮಕ್ಕ ಊಲಾಗುತ್ತೆ ಅಲ್ಲ ವೀಡಿಯೋ ಆನ್ ಕರ್ತಿತ್ತು.